ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಮಿ ಫುಲ್ ರೈಸು ಸುಮ್ನೆ ತಮಾಷೆ ಮಾಡ್ದೆ ಅಷ್ಟೇ, ಅದಕ್ಕೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಈಗ ಸೀತಮ್ಮನ ಮನಸ್ಸನ್ನ ಬದಲಾಯಿಸಿದಾಗೆ ನೀನು ನಿನ್ನ ಮನಸ್ಸನ್ನ ಬದಲಾಯಿಸ್ಕೋಬಹುದಲ್ವಾ? ನಾನ್ ಯಾಕೆ ನನ್ ಮನ್ಸನ್ನ ಬದಲಾಯಿಸ್ಕೋಬೇಕು? ನನ್ ಮನ್ಸು ಚೆನ್ನಾಗೇ ಇದೆಯಲ್ವಾ? ಚೆನ್ನಾಗಿದೆ. ಈಗ ಚೆನ್ನಾಗಿರೋದನ್ನ ಚೆನ್ನಾಗಿರೋದ್ರ ಕಡೆನೆ ವಾಲಿಸ್ಬೇಕು. ಈಗ ಗುಲಾಬಿ ಮೇಡಮ್ ಅವ್ರ ವಿಚಾರದಲ್ಲಿ ಹೇಳಿರೋ ವಿಷಯ ಸುಳ್ಳಾದ್ರೂ ನಮ್ಮ ವಿಷಯದಲ್ಲಿ ಅದನ್ನ ನಿಜ ಮಾಡ್ಬೋದಲ್ವಾ? ಸುತ್ತಿ ಬಳಸಿ ಅದೇ ವಿಷಯ ಮಾತಾಡ್ತಾ ಇದೀರಲ್ಲ, ನನ್ಗೆ ಇಷ್ಟ ಇಲ್ಲ ಅಂದ್ರೆ ಯಾಕ್ರಿ ಬಲವಂತ ಮಾಡ್ತಾ ಇದ್ದೀರಾ? ಅಲ್ಲಮ್ಮಿ, ಈಗ ಸೀತಮ್ಮಗ್ ಇಷ್ಟ ಇಲ್ಲ ಅಂದ್ರು ಬಲವಂತ ಮಾಡಿ ಅವ್ರ ಮನ್ಸನ್ನ ಬದಲಾಯಿಸಕ್ ನೋಡ್ತಿದ್ಯಲ್ಲ, ಇದು ಹಾಗೆ ನಿನ್ ಮನ್ಸನ್ನ ಸ್ವಲ್ಪ ಬದಲಾಯಿಸ್ಕೋ. ನಾನು ಸೀತಮ್ಮನ ಮನ್ಸು ಬದಲಾಯಿಸ್ಕೊಳ್ಳಿ ಅಂತ ಹೇಳಿದ್ದು ಮೊಮ್ಮಗುನ ಒಪ್ಕೊಳ್ಳಿ ಅಂತ, ಇನ್ನೊಂದ್ ಮಗು ಮಾಡ್ಕೊಳ್ಳಿ ಅಂತ ಅಲ್ಲ. ಅಲ್ಲಮ್ಮಿ, ನಾನೇ ನಿನಗೆ ಮೌಂಟ್ ಎವರೆಸ್ಟ್ ಹತ್ತು ಅಂತ ಹೇಳ್ತಿದ್ದೀನಾ? ಹಿಮಾಲಯ ಪರ್ವತದ ಮೇಲೆ ಹೋಗಿ ಕೂತ್ಕೊ ಅಂತ ಹೇಳ್ತಿದ್ದೀನಾ? ಜುಜುಬಿ ಒಂದು ಮಗು ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀವಿಷ್ಟೆಲ್ಲ ಮಾತಾಡಿದ್ಮೇಲೂ ನಿಮ್ಮನ್ನ ಈ ರೂಮ್ ಒಳಗಡೆ ಇಟ್ಕೊಂಡಿದ್ದೀನಲ್ಲ, ಅದು ನನ್ನ ದೊಡ್ಡ ತಪ್ಪು. ಹೋಗ್ರಿ ಇಲ್ಲಿಂದ. ನಾನು ಹೋಗಲ್ಲಮ್ಮಿ, ಮಗು ಬೇಕಷ್ಟೇ. ಹೀಗೆ ಮಾತಾಡ್ತಿದ್ರೆ ತಲೆ ಹೊಡೆದು ಹಾಕ್ಬಿಡ್ತೀನಿ. ನೋಡಮ್ಮಿ, ನೀನ್ ತಲೆನಾದ್ರೂ ಹೊಡೆದಾಕು, ಕೈ ಕಾಲಾದ್ರೂ ಮುರಿದಾಕು, ನನಗ್ ಮಗು ಬೇಕಂದ್ರೆ ಬೇಕಷ್ಟೇ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಮೊದ್ಲಿಂದ ಹೊರಗೆ ಹೋಗ್ರಿ, ಹೊರಗೆ ಹೋಗ್ರಿ. ಆಮೇ, ಒಂದ್ಸಲ ಹೇಳಿದ್ರೆ ನಿನಗೂ ಅರ್ಥ ಆಗಲ್ವಾ? ನನಗ್ ಮಗು ಬೇಕಷ್ಟೇ. ಅಯ್ಯೋ ನಿಮ್ಮ, ಹೊರಗೆ ಹೋಗ್ರಿ ಅಂದ್ರೆ ನನ್ನ ಹತ್ರ ಹೊಡಿತೀರಾ? ಅಲ್ಲೇನ್ರಿ ಮಾಡ್ತಾ ಇದೀರಾ? ಆಮೇ, ಈ ಬಾಲ್ಕನಿಲಿ ಆದ್ರೂ ಮಲ್ಕೋತೀನಿ ಬಿಡಮ್ಮಿ. ಅಮ್ಮಿ ಫುಲ್ ರೈಸು ಪ್ಲೀಸ್ ಅಮ್ಮಿ. ಗಂಡ ಹೆಂಡತಿ ಜಗಳ ಅಂದ್ರೆ 4 ಗೋಡೆ ಮಧ್ಯೆ ಇರ್ಬೇಕು, ಅದು ಬಿಟ್ಟು 4 ಜನಕ್ಕೆಲ್ಲ ಗೊತ್ತಾಗ್ಬಾರ್ದು. ಇಲ್ಲೇ ಯಾವ್ದಾದ್ರು ಮೂಲೆಯಲ್ಲಿ ಮಲ್ಕೋತೀನಿ. ಅಯ್ಯೋ ನಿಮ್ಮ, ಬಾತ್ರೂಮ್ ಅಲ್ಲಾದ್ರೂ ಮಲ್ಕೋತೀನಿ. ಆಮೇ ಪ್ಲೀಸ್ ಅಮ್ಮೆ. ಆಮೇ ಗುಲಾಬಿ ಅವರೇ, ನನಗೆ ಆಗ್ತಿರೋ ಖುಷಿಗೆ ನಿಮ್ಮನ್ನ ಹಾಗೆ ತಲೆ ಮೇಲೆ ಹೊತ್ಕೊಂಡು ಊರ್ ತುಂಬಾ ಮೆರವಣಿಗೆ ಮಾಡಿಸ್ಬೇಕು ಅಂತ ಅನಿಸ್ತಿದೆ. ರೀ, ತಮಾಷೆ ಮಾಡ್ಬೇಡಿ. ಅಲ್ಲ ರೀ, ಊರ್ ತುಂಬಾ ಮೆರವಣಿಗೆ ಮಾಡ್ಸೋದಿಕ್ಕೆ ನಾನೇನ್ ದೇವ್ರಾ? ನಾನು ಎಷ್ಟು ಭಾರ ಇದ್ದೀನಿ ಅಂತ ಗೊತ್ತು ತಾನೆ? ನನಗೆ ಆಗ್ತಿರೋ ಖುಷಿಗೆ ಗಾಳಿಲಿ ಹಾಗೆ ತೇಲಾಡ್ತಾ ಇರುವಾಗ ನೀವೆಷ್ಟು ತೂಕ ಇದ್ರು ನಂಗೆ ಭಾರ ಅನ್ಸಲ್ಲ, ಹಾಗೆ ಎತ್ಕೊಂಡ್ಬಿಡ್ತೀನಿ. ರೀ, ಈ ಹಾಲಿವುಡ್ ಗ್ರಾಫಿಕ್ಸ್ ತರ ಯೋಚನೆ ಮಾಡ್ಬೇಡಿ. ಈ ಖುಷಿ ಯಾಕೆ ಹೇಳಿ? ಅಯ್ಯೋ, ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ? ಅಮ್ಮ ಮಗು ಇರ್ಲಿ ಅಂತಂದಿದ್ದು ನಿಮ್ಗೆ ಖುಷಿ ಅನ್ಸ್ಲಿಲ್ವಾ? ಈ ವಿಷಯ ಮೊದ್ಲೇ ನನಗೆ ಗೊತ್ತಿದ್ದಿದ್ರೆ ನಾನ್ ಮೊದ್ಲೇ ಮಗು ಮಾಡ್ಕೊಂಡ್ಬಿಡ್ತಿದ್ದೆ. ಓಹೋ, ಮೊದ್ಲೇ ಮಗು ಮಾಡ್ಕೊಬಿಡೋದಿಕ್ಕೆ ನಾವಿಬ್ರು ಇನ್ನೂ ಮದ್ವೆ ಆಗಿಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ಮಗು ಮಾಡ್ಕೊಳ್ಳೋದಿಕ್ಕೆ ಮದ್ವೆ ಯಾಕಾಗ್ಬೇಕು? ಇಬ್ರು ಒಪ್ಪಿದ್ರೆ ಸಾಕಲ್ವಾ? ಇದ್ಯಾಕೋ ಅತಿ ಆಯ್ತು. ಪ್ರೀತಿಲಿ ಅತಿ ಆಗಿದ್ರೇನೆ ಗುಲಾಬಿ ಲೈಫಲ್ಲಿ ಒಂದ್ ಥ್ರಿಲ್ ಇರೋದು, ಇಲ್ಲಾಂದ್ರೆ ಲೈಫ್ ತುಂಬಾ ಬೋರ್ ಆಗ್ಬಿಡುತ್ತೆ. ಈಗ ನಮಗೆ ಮಗು ಆದ್ರೆ ಮದ್ವೆ ಆಗೋದಿಕ್ಕೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತೀರಾ, ಕರೆಕ್ಟಾ? ಅದ್ರ ಬಗ್ಗೆ ಯೋಚನೆನೇ ಮಾಡ್ಬೇಡಿ. ನಮ್ಮ ಮಗುನ ಪಕ್ಕದಲ್ಲಿ ಕೂರ್ಸ್ಕೊಂಡು ಮದ್ವೆ ಆಗೋಣ. ಇದು ಒಂಥರ ಸ್ಪೆಷಲ್ ನ್ಯೂಸ್ ಆಗ್ಬಿಡುತ್ತೆ ಗುಲಾಬಿ. ಇಷ್ಟು ದಿನ ಎಳೆಮರಿ ತರ ಇದ್ದವರು ಈಗ ಫುಲ್ಲು ಫೇಮಸ್ ಆಗ್ಬಿಡ್ತೀವಿ. ಹೇಗಿದೆ ನನ್ನ ಐಡಿಯಾ? ಡಬ್ಬ ತರ ಇದೆ. ಅಲ್ಲ ರೀ, ಅತ್ತೆ ಮಗು ಇರ್ಲಿ ಅಂತ ಹೇಳಿದ್ದಕ್ಕೆ ಇಷ್ಟೊಂದು ಖುಷಿ ಪಡ್ತಿದ್ದೀರಲ್ಲ, ಇನ್ನು ನನ್ನನ್ನ ಸೊಸೆ ಅಂತ ಒಪ್ಕೊಂಡ್ರೆ ಅದೆಷ್ಟು ಖುಷಿ ಪಡ್ತಿರೋ. ಬರೀ ಖುಷಿ ಪಡೋದಷ್ಟೇ ಅಲ್ಲ, ಇಡೀ ಊರಿಗೆ ಊಟ ಹಾಕ್ಸ್ಬಿಡ್ತೀನಿ. ಬರೀ ಅಷ್ಟೇ ಅಲ್ಲ ಗುಲಾಬಿ ಅವರೇ, ನಿಮ್ಮನ್ನ ತಾಜ್ ಮಹಲ್ ಕರ್ಕೊಂಡು ಹೋಗ್ತೀನಿ. ನಿಮ್ನ ಅದ್ರ ಎದುರುಗಡೆ ನಿಲ್ಸಿ ನಮ್ ಪ್ರೀತಿ ವಿಷಯನ ಮತ್ತೆ ಹೇಳ್ಕೊಂತೀನಿ. ಐ ಲವ್ ಯು ಗುಲಾಬಿ ಅಂತ ಕೂಗಿ ಹೇಳ್ತೀನಿ. ಯಾಕೆ ಗುಲಾಬಿ ಅವರೇ, ನನ್ನ ಮಾತು ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಇಲ್ಲ ಸಮರ್ಥ, ಈ ನಿಮ್ ಕನ್ಸು ಆಸೆಗಳನ್ನ ನೋಡ್ತಿದ್ರೆ ನೀವು ನನ್ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿದೆ. ಆದ್ರೆ ಇದೆಲ್ಲ ಸಾಧ್ಯನಾ ಅಂತ ಅನಿಸ್ತಿದೆ. ಯಾಕೆ ಗುಲಾಬಿ ಈ ತರ ಹೇಳ್ತಾ ಇರಾ? ನಾವಿಬ್ರು ಒಬ್ಬನೊಬ್ರು ಇಷ್ಟಪಟ್ಟಿರುವಾಗ ನಮ್ಮನ್ನ ಯಾರು ದೂರ ಮಾಡ್ತಾರೆ? ಪರಿಸ್ಥಿತಿ ನಾವ್ ಅನ್ಕೊಂಡಾಗಿರೋದಿಲ್ಲ ಸಮರ್ಥ. ಇವತ್ತು ಅಮ್ಮ ಮಗು ಇರ್ಲಿ ಅಂತ ಹೇಳಿದಿಕ್ಕೆ ಇಷ್ಟೊಂದು ಖುಷಿ ಪಡ್ತಿದ್ದೀರಾ. ನಾಳೆ ದಿವ್ಸ ಇದೆಲ್ಲ ಸುಳ್ಳು ಅಂತ ಗೊತ್ತಾದ್ರೆ
ಪರಿಣಾಮ ಹೇಗಿರುತ್ತೆ ಅಂತ ಗೊತ್ತಿದೆಯಾ ನಿಮ್ಗೆ? ಆವಾಗ ಅವ್ರನ್ನ ಎದುರಿಸೋದಕ್ಕಾಗತ್ತಾ ನಮ್ ಕೈಲಿ? ನೀವಿನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಗುಲಾಬಿ? ಇಷ್ಟೆಲ್ಲ ಪ್ಲಾನ್ ಮಾಡಿರೋ ಅಕ್ಕ ಅದಕ್ಕೂ ಏನಾದ್ರೂ ಒಂದು ಪ್ಲಾನ್ ಮಾಡಿರ್ತಾರೆ. ನೀವು ಯೋಚನೆ ಮಾಡಬೇಡಿ. ನಾವ್ ಎಷ್ಟು ದಿವಸ ಅಂತ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರೋದು ಸಮರ್ಥ್. ನೀವು ನನ್ನ ಮಾತು ಕೇಳಿ ನೀವು ಹಾಳಾಗೋಗಿದ್ದೀರಾ ಅಂತ ಅತ್ತೆ ಬೈತಾರೆ. ಇನ್ನು ಇದ್ರಲ್ಲೂ ನೀವಿದ್ದೀರಾ ಅಂತ ಗೊತ್ತಾದ್ರೆ ನಿಮ್ಮೇಲಿರೋ ನಂಬಿಕೆನೇ ಹೋಗ್ಬಿಡುತ್ತೆ. ನಂಗೆಲ್ಲ ಅರ್ಥ ಆಗುತ್ತೆ ಗುಲಾಬಿ. ಇದೆಲ್ಲ ಮಾಡ್ತಿರೋದು ಅಮ್ಮ ಒಪ್ಕೊಂಡ್ಲಿ ಅಂತ. ಅವ್ರು ಒಪ್ಕೊಂಡಿದ ತಕ್ಷಣ ನಾನೇ ನಿಜ ಹೇಳಿ ಕ್ಷಮೆ ಕೇಳ್ತೀನಿ. ಅವ್ರು ಅರ್ಥ ಮಾಡ್ಕೊಂಡ್ರೆ ಕ್ಷಮಿಸ್ತಾರೆ. ಇಲ್ಲದೆ ಹೋದ್ರೆ ನಮ್ಮ ಪಾಡಿಗೆ ನಾವಿರೋದು ಅಷ್ಟೇ. ಆದ್ರೂ ನಾವ್ ಇಷ್ಟೊಂದು ದೊಡ್ಡ ಸುಳ್ಳು ಹೇಳ್ಬಾರ್ದಾಗಿತ್ತು ಸಮರ್ಥ್. ಇವಾಗ ಹೋಗಿ ಸತ್ಯ ಹೇಳ್ಬಿಡೋಣ. ಹಾ ನಿಮ್ಮನ್ ಬಿಟ್ರೆ ಈಗ್ಲೇ ಕೆಲಸ ಮಾಡೋ ಥರ ಕಾಣಿಸ್ತಿದ್ದೀರಾ ನೋಡಿ. ಇವಾಗ ಮುಂದೆ ಆಗೋದಕ್ಕೆಲ್ಲ ನಾವು ಜಾಸ್ತಿ ತಲೆ ಕೆಡ್ಸ್ಕೊಂಬಾರ್ದು. ಇವಾಗ ಸಿಕ್ಕಿರೋ ಖುಷಿನ ಅನುಭವಿಸ್ಬೇಕು ಅಷ್ಟೇ. ಇವಾಗ ಹೇಳಿ, ನಿಮಗೆ ಯಾವ ಮಗು ಬೇಕು? ಇವಾಗ್ಲೂ ನಿಮ್ ತಮಾಷೆನಾ? ಹೋಗ್ರಿ. ನಾಚಿಕೆ ನೋಡಪ್ಪ. ಅನಾಥ ಗಂಡನಾದೆ ನಾನು, ಹೆಂಡ್ತಿನೂ ಗರ್ಲ್ ಫ್ರೆಂಡು ಇಲ್ಲ, ಹೆಂಡ್ತಿನೂ ಗರ್ಲ್ ಫ್ರೆಂಡು ಇಲ್ಲ. ಅಯ್ಯೋ ಗೌಡ್ರೆ, ನಿಮ್ಗೆ ಇನ್ನೊಂದ್ ಗರ್ಲ್ ಫ್ರೆಂಡ್ ಬೇಕಾ? ಇರಿ, ಅನ್ಪೂರ್ಣ ಅವ್ರಿಗೆ ಇವಾಗ್ಲೇ ಹೇಳ್ತೀನಿ. ರೀ ಗರ್ಭಿಣಿ ಡಾಕ್ಟ್ರೇ, ಅಲ್ಲ ಗರ್ಭಿಣಿಯರಿಗೆ ಚಿಕಿತ್ಸೆ ಮಾಡೋ ಡಾಕ್ಟ್ರೇ. ಹಾ, ಯಾಕೆ ನಿದ್ದೆ ಮಾಡ್ಲಿಲ್ವಾ? ನಿದ್ದೆ ಮಾಡೋಣ ಅಂತಾನೆ ಹೋಗ್ತಿದ್ದೆ ಗೌಡ್ರೆ. ನೀವ್ ಹಾಡ್ ಹೇಳ್ತಿದ್ರಲ್ಲ, ಅದನ್ ಕೇಳಿಸ್ಕೊಂಡ್ ಈ ಕಡೆ ಬಂದೆ. ಅದ್ ಸರಿ, ನೀವ್ ಯಾಕೆ ಇಲ್ಲಿ ಮಲ್ಕೋತಾ ಇದ್ದೀರಾ? ಅನ್ಪೂರ್ಣ ಅವ್ರ ಜೊತೆ ಜಗಳ ಮಾಡಿದ್ರಾ? ಹಾ, ಜಗಳ ಮಾಡಿದ್ರಂತ ಕೇಳಕ್ ಹೋಗ್ಬೇಡಿ, ಯಾಕೆ ಜಗಳ ಮಾಡಿಲ್ಲ ಅಂತ ಕೇಳಿ. ಹಾ, ನಾವಿಬ್ರು ಜಗಳ ಮಾಡ್ಲಿ ಅಂತಾನೆ ಆ ದೇವ್ರು ನಮ್ಮನ್ನ ಜೋಡಿ ಮಾಡಿದೇನೆ ಅನ್ಸುತ್ತೆ. ಅದ್ ಸರಿ, ಈಗ ಯಾಕೆ ಜಗಳ ಮಾಡಿದ್ರಿ? ಏನಂತ ಹೇಳಿ ಮಾಲಿನಿ ಮೇಡಮ್ ಅವ್ರೆ, ನನಗೂ ವಯಸ್ಸಾಯ್ತು. ಹೌದೌದು, ಹಣ್ಣು ಮುದುಕರಾಗ್ಬಿಟ್ಟಿದ್ದೀರಾ. ಇನ್ನೇನ್ ಮೇಲ್ ಹೋಗೋಕ್ ಟಿಕೆಟ್ ತಗೋತಾ ಇದ್ದೀರಾ? ಹಾ, ಮಾಲಿನಿ ಮೇಡಮ್ ಅವ್ರೆ, ನಾನ್ ಹೇಳಿದ್ ಹಾಗಲ್ಲ. ಹಾ. ನನಗೂ ವಯಸ್ಸಾಗ್ತಾ ಬಂತು. ಹಾ. ಈಗಲೇ ವಯಸ್ಸಿರುವಾಗ ನಾವ್ ಇನ್ನೊಂದ್ ಮಗುನ ಮಾಡ್ಕೊಳ್ಳೋಣ ಅಂತ ಕೇಳ್ದೆ. ಅದಕ್ಕವಳು ನೋಡಿ, ಇನ್ನೊಂದು ಮಗು ಮಾಡ್ಕೊಂಡ್ರೆ ನನ್ನ ಸೌಂದರ್ಯದ ಸೇಪ್ ಹೋಗುತ್ತೆ ಅಂತ ಅಂದ್ಲು. ಮಗು ಬೇಡ ಅಂತ ಹೇಳ್ತಿದ್ದಾಳೆ. ಮಾಲಿನಿ ಮೇಡಮ್ ಅವ್ರೆ, ನಿಮ್ ಹತ್ರ ಒಂದ್ ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಹಾ, ಕೇಳಿ ಗೌಡ್ರೆ. ನಿಮಗೂ ಮಗು ಮಾಡ್ಕೋಬೇಕು ಅಂತ ಅನ್ಸುತ್ತಾ? ಹಾ. ಅಲ್ಲಲ್ಲ, ನಿಮಗೂ ತಾಯಿ ಆಗ್ಬೇಕು ಅಂತ ಅನ್ಸಲ್ವಾ ಅಂತ ಕೇಳ್ದೆ. ಯಾವ ಹೆಣ್ಣಕ್ ತಾನೇ ತಾಯಿ ಆಗ್ಬೇಕು ಅಂತ ಅನ್ಸಲ್ಲ ಹೇಳಿ? ಅದ್ರಲ್ಲೂ ಆ ಪುಟ್ ಪುಟ್ಟು ಕೈ ಕಾಲು, ಹಾಲ್ಗೆನೆ, ತೊದಲ್ ಮಾತು, ಯಾವಾಗಂದ್ರೆ ಅವಾಗ ಅಳುದು ನಗುದು, ಈ ತರ ಚಿಕ್ಕ ಚಿಕ್ಕ ವಿಷಯಗಳನ್ನ ಎಂಜಾಯ್ ಮಾಡೋದಕ್ಕೆ ಯಾರು ಇಷ್ಟಪಡಲ್ಲ ಹೇಳಿ? ಅದ್ರಲ್ಲೂ ನಾವು ತಾಯಿ ಹೊಟ್ಟೆಲ್ ಹುಟ್ಟಾಗ ಒಂದ್ ಜನ್ಮ ಆದ್ರೆ, ನಮ್ಮ ಹೊಟ್ಟೆಲ್ ಮಗು ಹುಟ್ಟಾಗ್ಲೆ ಇನ್ನೊಂದ್ ಜನ್ಮ ಗೌಡ್ರೆ. ಇಂಥದನ್ನೆಲ್ಲ ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ. ಮತ್ತ್ಯಾಕ್ ಸುಮ್ನೆ ಇದ್ದೀರಾ? ನೀವು ಒಂದ್ ಮಗು ಮಾಡ್ಕೋಬಹುದಲ್ವಾ? ಹಾ,